ನೀವೇನ ಬಂದರೆ ಮೈ ಕೈ ನೋವೇನೋ ಇದ್ದರೆ ನೀವು ಅದ್ರ ಕೆಳಗೆ ನಿಂತ್ಕೊಂಡ್ರೆ ಆ ಮೈ ಕೈ ನೋವೆಲ್ಲ ಫುಲ್ಲಾಗಿ ಹೊಟ್ಟೋಗುತ್ತೆ. 1 ಅವರ್ ನೀವು ಸ್ಪೆಂಡ್ ಮಾಡಿದ್ರೆ ಈ ಟೈಮ್ನ ನಿಮ್ಮ ಮೈ ಕೈ ಫುಲ್ ಫ್ರೆಶ್ ಆಗೈತದೆ. ಮತ್ತು ನೀವು ಇನ್ನೂ ಒಂದು 6 ತಿಂಗಳು ಫುಲ್ ಫಿಟ್ನೆಸ್ ಆಗೈತೀರ. ಅಷ್ಟು ಜೋರ ಬೀಳುತ್ತೆ ವಾಟ್ರ್ ಮಾತ್ರ. ಇಲ್ಲಿ ಅಷ್ಟು ಫೋರ್ಸಾಗೂ ಬರ್ತಾ ಇದೆ ವಾಟ್ರ್ ಕೂಡ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬಂದಿದ್ದೀನಿ ಈ ದಿವಸ ಕನಕಪುರ ತಾಲೂಕು KD ಫಾಲ್ಸ್ಗೆ. ಬನ್ನಿ, KD ಫಾಲ್ಸ್ ಎಲ್ಲಿದೆ, ಎಷ್ಟು ದೂರ ಹೋಗಬೇಕು, ಎಲ್ಲ ಥರದ ಮಾಹಿತಿ ಕೊಡ್ತೀನಿ. ನಿಮ್ಗೆ ಅರ್ಥ ಆಯ್ತಲ್ಲ. KD ಫಾಲ್ಸ್ ಅಂದರೆ ಕುಡ್ಲಾನಿ ದೊಡ್ಡಿ ಫಾಲ್ಸ್ ಅಂತ ಹೇಳ್ಬಿಟ್ಟು, ಇಲ್ಲಿ ಕುಡ್ಲಾನಿ ದೊಡ್ಡಿ ಲೆಫ್ಟ್ ತೊಗೊಬೇಕು. ಇನ್ನು 3 ಕಿಲೋಮೀಟ್ರ್ ಇದೆ. ಇದು ಕುಡ್ಲಾನಿ ದೊಡ್ಡಿ ಊರೊಳಗೆ ಕರ್ಕೊಂಡು ಹೋಗ್ತಾ ಇದೆ. ನಮಗೆ ಫಾಲ್ಸ್ ಬೇಕಾಗಿರೋದು. ಒಂದು ಫಾಲ್ಸ್ ಯಾವ ಕಡೆ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ನೋಡೋಣ, ಇನ್ನು ಮುಂದೆ ಹೋಗೋಣ. ಜನ ಮಧ್ಯಾಹ್ನದ ಹಳ್ಳಿಗಳ ಕಡೆ ಎಲ್ಲ ಯಾರು ಮನೆಗಳಲ್ಲೇ ಇರಲ್ಲ. ಎಲ್ಲ ಹೊಲಗಳ ಗದ್ದೆಗಳು ತಗೊಂಡೋಗ್ತಾರೆ, ಮತ್ತು ಬಾಟ್ಲು ತಗೊಂಡು ದನ ಮೇಸಕ್ಕೆ ಹೋಗ್ತಾರೆ. ಅಕ್ಕ, ಇಲ್ಲಿ ಕುಂಡ್ಲಾನಿ ದೊಡ್ಡಿ ಫಾಲ್ಸ್ ಇಲ್ಲ ಅಕ್ಕ? ಹಿಂಗೆ ಸ್ಟ್ರೈಟೇ ಹೋಗ್ಬೇಕಂತೆ. ನಾವು ಮೇಡಮ್ ಅವ್ರನ್ನ ಕೇಳಿದೆ. ನಾನು ಇಲ್ಲಿ ನಾಟಿ ಕೋಳಿಗಳು ಬೇರೆ ಅಡ್ಡನೇ ಬರ್ತದೆ, ಒಳ್ಳೆ ಹುಂಜನ ಇದೆ. ನಿಮಗೆ ನಾನು ತೋರಿಸ್ಬೇಕಂತ ಬಲೆ ಇಷ್ಟವಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ KD ದೊಡ್ಡಿಗೆ. ರಾಜ್ಕುಮಾರ್ ವಾಲ್ ಪೋಸ್ಟ್ಗಳು ನಮ್ಮ ಕರ್ನಾಟಕದಲ್ಲಿ ರಾಜಿಸ್ತಾ ಇದೆ ನೋಡಿ. ಇಲ್ಲಿಗೆ ಬಂದಮೇಲೆ ನೀವು ಚಿಕ್ಕ ಖಾಲಿ ದಾರಿ ಇದು. ಮೆಲ್ಲಿಗೆ ಹೋಗ್ಬೇಕು ನೋಡಿ ಸ್ನೇಹಿತರೆ. ಇಲ್ಲಿಂದ ಆಚೆ ರೋಡ್ ಇಲ್ಲ, ಟಾರ್ ರೋಡು, ಬಟ್ ಮಣ್ಣು ರೋಡಲ್ಲಿ ಹೋಗ್ಬೇಕಾಗಿರೋದು. ಸರ್ ಫಾಲ್ಸು ಕಾರೇ ಹೋಗುತ್ತೆ ಸರ್? ಕಾರ್ ಹೋಗುತ್ತೆ. ಎಷ್ಟು ದೂರ ಹೋಗ್ಬೇಕಣ್ಣ? ಹೌದು, 2 ಕಿಲೋಮೀಟ್ರ್ ಇದೆಯಾ? ಕುಡ್ಲಾನಿ ದೊಡ್ಡಿ ಫಾಲ್ಸ್ ಅಂತ ಹೇಳ್ಬಿಟ್ಟಿದ್ದು. ನೀವೇನ ಬರ್ಬೇಕಂದ್ರೆ ಈ ಫಾಲ್ಸ್ಗೆ ನಾನು ತೋರಿಸ್ತಾ ಇದ್ದೀನಲ್ಲ ರೋಡು, ಆ ರೋಡಲ್ಲಿ ಬಂದರೆ ನೀವು ಇಲ್ಲಿ ಫಾಲ್ಸ್ ಬಂದು ರೀಚ್ ಆಗ್ಬೋದು. ಮತ್ತು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನೀವು 2 ಕಿಲೋಮೀಟ್ರ್ ಬೈ ವಾಕ್ ಹೋಗಬೇಕು ನೋಡಿ. ಅವ್ರು ಹೇಳಿದ್ರು ಇಲ್ಲಿಗೆ ಲಾಸ್ಟ್ ಅಂತ. ಕುಡ್ಲಾನಿ ದೊಡ್ಡಿಗೆ ಬಂದು ಅಲ್ಲಿಂದ ಬಂದು ಇನ್ನು ಸ್ವಲ್ಪ ಒಳಗೆ ಬಂದು ಇಲ್ಲಿ ಕಾರ್ ಪಾರ್ಕ್ ಮಾಡಬೇಕು ನೋಡಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ನೀವು ಇಲ್ಲಿ ಕಾರಾದರೆ ಕಾರ್ ಪಾರ್ಕ್ ಮಾಡ್ಬೋದು, ಬೈಕಲ್ಲಾದರೆ ಬೈಕಲ್ಲಿ ಹೋಗ್ಬೋದು ಅಂತ ಹೇಳ್ತಾ ನಾನು ಕಾರಲ್ಲಿ ಬಂದಿರೋದು ಕಾರಣ ನಾನು ಕಾರ್ ಪಾರ್ಕ್ ಮಾಡಿಬಿಟ್ಟು ನೋಡಿ. ಇಲ್ಲಿ 1.5 ಕಿಲೋಮೀಟರ್ ಏನೋ ಇದೆ ಅಂತೆ ಈ KD ದೊಡ್ಡಿ ಫಾಲ್ಸ್ಗೆ. ನಾನು ನಡ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದೀನಿ ನೋಡಿ. ನೀರು ಈ ನೀವು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಒಂದು ನದಿ ಥರ ಇದೆ. ಈ ನದಿನ ದಾಟ್ಕೊಂಡು ನೀವು ಆ ಕಡೆ ಹೋಗ್ಬಿಟ್ಟು ಅಲ್ಲಿಂದ ಆಚೆ ಹೋಗ್ತಾ ಹೇಳ್ತೀನಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಹೋಗೋಣ. ಸ್ನೇಹಿತರೆ, ಇನ್ನು ಬ್ಯಾಂಗ್ಳೂರಿನಿಂದ KD ದೊಡ್ಡಿ ಫಾಲ್ಸು 90 ಕಿಲೋಮೀಟ್ರ್ ಬರುತ್ತೆ. ನೀವು ಕನಕಪುರ ಮಾರ್ಗದಲ್ಲಿ ಬರ್ಬೋದು. ನಾನು ಬಂದು ಆನೇಕಲ್ಲು, ತಳಿ, ಜವಳಿಗೆರೆಯಿಂದ ಹುಣಸನಹಳ್ಳಿನಿಂದ ಈ KD ದೊಡ್ಡಿ ಫಾಲ್ಸ್ಗೆ ಬಂದಿದ್ದೀನಿ. ಚಿಕ್ಕದು ರೋಡು. ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು ಈ ಫಾಲ್ಸ್ಗೆ. ಈ ಫಾಲ್ಸ್ಗೆ ಹೋಗೋ ದಾರಿನಲ್ಲಿ ಒಂಥರ ಓಣಿ ಥರ ಇದೆ. ಏನಂದರೆ ಇಲ್ಲಿ ಕಾಡು, ಅಂದರೆ ಈ ಡೇ ಟೈಮಲ್ಲೇ ಬಂದು ನಾವು ಇದನ್ನೆಲ್ಲ ನೋಡ್ಕೊಂಡು ಹೊಟ್ಬಿಡೋದು. ಡೇ ಟೈಮಲ್ಲಿ ಬಂದು ನೋಡ್ಕೊಂಡು ಹೊಟ್ಬಿಡೋದು ಬೆಸ್ಟು. ಏನಕ್ಕಪ್ಪ ಹೇಳ್ತೀನಿ ಅಂದರೆ ಈ ಕಡೆಲ್ಲ ಖಂಡಿತ ಆನೆ ಕಾಟ್ಲು ಇದ್ದೇ ಇರುತ್ತೆ. ಆನೆಗಳು ಬಂದೇ ಬರುತ್ತೆ. ಆನೆಗಳೆಲ್ಲ ಕಾಟ ಇರುತ್ತೆ ನೈಟೆಲ್ಲೂ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಬರೋಕೆ. ಬಟ್ ಬರೋಕ್ಕೆ ಟ್ರೈ ಮಾಡೋದು ನಾನು ಹೇಳಿದ್ನಲ್ವ, ನೀವೇನು ಬರಬೇಕಂದ್ರೆ ಕೂಡ ಕಾರಲ್ಲಿ ಬಂದು ನೀವು ಅಲ್ಲೇ ಪಾರ್ಕ್ ಮಾಡಬೇಕು. ಅಲ್ಲಿಂದ ಟ್ರೆಕ್ಕಿಂಗ್ ಥರನೇ ನೀವು ಟ್ರೆಕ್ ಮಾಡ್ಕೊಂಡೇ ಹೋಗಬೇಕು ನೋಡಿ. ಇದು ಬಂದು ರೇಷ್ಮೆ ಗಿಡದ್ದು. ಇದು ಇದರಲ್ಲೇ ರೇಷ್ಮೆ ಹುಳ ಮೆಸಿ ಗೂಡು ರೇಷ್ಮೆ ಮಾಡೋದು. ಓಯ್ ಹಿಂಗೆ ಬರ್ರೆ ನೀವು. ಇನ್ನೊಂದೇನೆಂದರೆ ಶನಿವಾರ ಭಾನುವಾರ ಫುಲ್ ರಶ್ ಆಗಿರುತ್ತಂತೆ. ಬೇರೆ ವೀಕ್ ಡೇಸಲ್ಲಿ ಬಂದು ಏನು ರಶ್ ಏನಿರಲ್ಲಂತೆ, ಜನ ಏನಿರಲ್ಲಂತೆ, ಸ್ವಲ್ಪ ಕಡಿಮೆನೇ ಇರ್ತಾರಂತೆ. ಇಲ್ಲಿ ಯಾರ ಜನ ಇದ್ದಿದ್ರೆ ಕೇಳ್ಬೋದಾಗಿತ್ತು ಯಾವ ಕಡೆ ಹೋಗ್ಬೇಕಂತ ಹೇಳ್ಬಿಟ್ಟು. ಇಲ್ಲಿ 2 ರೋಡ್ ಡಿವೈಡ್ ಆಯ್ತಲ್ಲ, ನಮ್ಗೆ ಕನ್ಫ್ಯೂಸು. ಯಾಕಂದರೆ 1 ಕಿಲೋಮೀಟ್ರ್ ಸುಮ್ಮನೆ 1 ಕಿಲೋಮೀಟ್ರ್ ವೇಸ್ಟಾಗಿ ವಾಪಸ್ ಬರಬೇಕಾಗುತ್ತೆ ಅಂತ ಏನೋ ಕೇಳ್ಕೊಂಡು ಚೆನ್ನಾಗಿರೋದು. ಹೊರತು ಬಿಸಿಲು ವೆದರ್ ಕೂಡ ಸ್ವಲ್ಪ ಫುಲ್ ಬಿಸಿಲಿದೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿರೋ ಕಾರಣಕ್ಕೋಸ್ಕರ ಹೋಗೋಣ. ಹೋಗಿ ನಾವು ಅಲ್ಲೇ ಎಂಜಾಯ್ ಮಾಡ್ಕೊಂಡಿದ್ದು ಸ್ವಲ್ಪ ಹೊತ್ತು ವಾಟ್ರಾಗ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಏನೋ ಇದ್ದಿದ್ದು
ನಮ್ಮ ಜನ ಏನಿದ್ರೇನು ಎಲ್ಲಿ ಏನಿದ್ರೇನು ಬಿಡಲ್ಲ, ಎಲ್ಲ ಕಂಡು ಬಿಡ್ತಾರೆ. ಮನುಷ್ಯನು ಸ್ವಭಾವನೇ ಹಂಗೆ. ಏನಕ್ಕಪ್ಪ ಅಂದರೆ ಮನುಷ್ಯ ಇಲ್ಲೋ ಹೆಂಗೋ ಒಂಥರ ದೂರಿ ಅದನ್ನ ಕಂಡಿಡ್ಕೊಂಬಂದು ತೋರಿಸ್ಬಿಡ್ತಾರೆ ಜನಗಳಿಗೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ, ಸ್ವಲ್ಪ ಜನ ತೋರಿಸೋದ್ರಿಂದ ಅಲ್ಲಿಂದ ಶುರುವಾದ ಜನಕ್ಕೆ ಒಬ್ಬೊಬ್ಬರೇ ಆ ಥರ ಮಾಡಿನೇ ಕಾಡುಗಳು ಕೂಡ ನಮ್ಗೆ ನಾಶನ ಆಗ್ತಾ ಇರೋದು. ಕಾಡು ಕೂಡ ಏನಕ್ಕಪ್ಪ ಇಷ್ಟು ಕಡಿಮೆ ಆಗ್ತಾಯಿದೆ ಅಂದರೆ ನಾವು ಮನುಷ್ಯರು ಮಾಡೋ ಕೆಲಸದಿಂದನೇ ಕಾಡು ಕಡಿಮೆ ಆಗ್ತಾ ಇರೋದು. ನೋಡಿ ಇಲ್ಲಿ ವೈರ್ಲೆಸ್ ಏನೋ ಫಿಟ್ ಮಾಡಿದ್ದಾರೆ, ಮೋಸ್ಟ್ಲಿ ಕ್ಯಾಮ್ರಾ ಇರ್ಬೋದು. ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿದ್ದಾರೆ ಈ ಕಾಡಲ್ಲಿ. ಇಲ್ಲಿನೂ ಅಷ್ಟೇ ಬರೀ ಬೊಂಬು ಫಾರೆಸ್ಟ್ ಅಂತ ಹೇಳ್ತಿಲ್ಲ, ಬೊಂಬು ಫಾರೆಸ್ಟು ಆ ಥರ ಫಾರೆಸ್ಟ್ ಇಲ್ಲಿನೂ ಬಂದಾಯ್ತು. ಫಾಲ್ಸ್ಗೆ ಏನು ನೀರೇನೋ ಕಡಿಮೆ ಇದ್ದಂಗಿದೆ, ಗೊತ್ತಿಲ್ಲ ನೀರು ಎಷ್ಟು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನೋಡೋಣ ಫುಲ್ ಹೋಗಿ. ಬಂದಾಯಿತು ನಾವು ಫಾಲ್ಸ್ಗೆ. ಫಾಲ್ಸ್ ಏನೋ ಇಲ್ಲ ಅಂದ್ಕೊಂಡು ಬರ್ತಾ ಇದ್ದೀನಿ. ಫಾಲ್ಸ್ ಏನೋ ಕಾಣಿಸ್ತಾ ಇಲ್ಲ, ಎಲ್ಲಿದೆ ಫಾಲ್ಸ್ ಅನ್ನೋದು. ಇನ್ನೂ ಮುಂದೆ ಹೋಗ್ಬೇಕೇನೋ ಗೊತ್ತಿಲ್ಲ. ಈ ಕಡೆಯಿಂದ ಹರ್ಕೊಂಡು ಹೋಗ್ತಾ ಇದೆ ವಾಟರು. ಇಲ್ಲಿ ಏನೋ ಸೌಂಡ್ ಬರ್ತಾ ಇದೆ, ವಾಟ್ರ್ ಫ್ಲೋ ಆಗ್ತಾರೆ ವಾಟ್ರು ನೋಡಿ. ನೀರಲ್ಲಿ ಇಲ್ಲಿ ಕ್ರಾಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಆ ಕಡೆ ಹೋಗಬೇಕು. ತಣ್ಣಗಾಗಿದೆ. ಏನಕ್ಕಪ್ಪ ತಣ್ಣಗಾಗಿದೆ, ನೀವು ಕಾಲು ನೀರಲ್ಲಿ ಇಟ್ಟರೆ ತಣ್ಣಗಾಗಿದೆ, ಕೊರಿತಾ ಇದ್ದಂಗಿದೆ. ಏನಕ್ಕಂದರೆ ಇದು ಮರಗಳ ಸೆಂಟ್ರ್ಗಳಲ್ಲಿ ಬರ್ತಾ ಇರ್ತಲ್ವ, ವಾಟರ್ ಫ್ಲೋ ಆಗ್ತಾ ಇರ್ತಲ್ವ, ಅದಕ್ಕೋಸ್ಕರ. ನೋಡಿ ಜನ ಇಲ್ಲಿ ಕೂಡ ಬಂದು ಅಡುಗೆ ಮಾಡಿಕೊಂಡು ತಿನ್ಕೊಂಡು ಹೋಗಿದ್ದಾರೆ. ಓ ಮೈ ಗಾಡ್, ಇನ್ನೂ ಎಲ್ಲಪ್ಪ ಫಾಲ್ಸು. ಸ್ನೇಹಿತರೆ ಬಂದಾಯಿತು ನೋಡಿ. ಆನೆ ಲದ್ದಿಗಳು ಎಲ್ಲಂದ್ರಲ್ಲಿ ಆನೆ ಲದ್ದಿಗಳು ಹಾಕಿಬಿಟ್ಟಿದೆ. ಅಂದರೆ ಆನೆಗಳು ಈ ಕಡೆಲ್ಲ ನೀರು ಕುಡಿಯೋಕ್ಕೆಲ್ಲ ಬರುತ್ತಲ್ಲ, ಆವಾಗ ನೋಡಿ ಕಡೆಲ್ಲ ನೀರು ಕುಡಿಯೋಕೆ ಬಂದಾಗ ನೋಡಿ ಲದ್ದಿ ಹೆಂಗೆ ಹಾಕಿದೆ ಅಂತ. ಇದು ಆನೆ ಲದ್ದಿ ಅಂತಾರೆ. 1000 ಫೀಟ್ ಕೆಳಗೆ ಇಳಿದ್ಬಿಟ್ಟಿದ್ದೀರಿ. ಇಲ್ಲೊಂದು ಯಾವುದೋ ರೋಡ್ ಬರ್ತಾ ಇದೆ, ಇದೆಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಆ ಕಡೆ ಒಂದು ರೋಡ್ ಹೋಗ್ತಾ ಇದೆ ನೋಡಿ, ನೀವು ನೋಡ್ಬೋದು. ಬರೀ ಆನೆಗಳು ಲದ್ದೆ ಹಾಕಿರೋ ಜಾಗಲೇ. ಅಂದರೆ ಆನೆಗಳು ಸಿಕ್ಕಾಪಟ್ಟೆ ಆನೆಗಳಿದ್ದಂಗಿದ್ದಾವೆ. ನಾವು ಸಖತ್ ಕೇರ್ಫುಲ್ಲಾಗಿರಬೇಕು. ಇಲ್ಲಿ ಹತ್ತತ್ರ ಬಂದಾಯಿತು ನೋಡಿ, ಫಾಲ್ಸ್ ಇಲ್ಲೇ ಇರೋದು. ಫಾಲ್ಸ್ ಇಲ್ಲಿ ಬರ್ತಾ ಇರೋದು. ಇಲ್ಲ ಹತ್ರಕ್ಕೆ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಬರ್ತಾ ಇರೋದು. ಬನ್ನಿ ಸ್ನೇಹಿತರೆ. ಯಪ್ಪ ಫಾಲ್ಸು ಇಲ್ಲಿ ಚಿಕ್ಕದಾಗಿ ಹೋಗ್ತಾ ಇರೋದು, ದೊಡ್ಡದಾಗಿ ಹೋಗ್ತಾ ಇರೋದು ಮಾತ್ರ ನೋಡಿ. ಇಲ್ಲಿ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಮೈನ್ ಫಾಲ್ಸ್ ತೋರಿಸ್ತೀನಿ. ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಬಟ್ ಇಲ್ಲಿಗೆ ಬರಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಬರ್ಬೇಕು ಇಲ್ಲಿಗೆ ನಾವು. ನೀವು ಇಲ್ಲಿ ಕಷ್ಟ ಬಿದ್ದು ಬಂದರೆ ಕೂಡ ಫಾಲ್ಸ್ ಅಷ್ಟೇ ಚೆನ್ನಾಗಿದೆ, ನೋಡೋಕ್ಕೂ ಸುಂದರವಾಗಿದೆ. ಮತ್ತು ನೀವು ಕೂಡ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲೂ ಸ್ವಲ್ಪ ಜನ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೆ ಲೋಕಲರು ಕೂಡ ಇವರು. ಇಳೀರಿ ಇಳಿಗಿ ನೋಡಿ ಸ್ನೇಹಿತರೆ, ಇಲ್ಲಿ ಫ್ರೆಂಡ್ಸ್ ಇದ್ದಾರೆ. ಅವರು ನೀರೊಳಗೆ ಇಳಿಗಿ ಅಂತ ಹೇಳ್ತಾರೆ, ನಾವು ಇಳೀರಿ ಅಂತ ಹೇಳ್ತೀರಿ, ಅವ್ರು ಇಳಿಗಿ ಅಂತಾರೆ. ಓಕೆ, ಅವ್ರ ಭಾಷೆ ಅವ್ರು ಮಾತಾಡ್ತಾರೆ, ನಮ್ಮ ಭಾಷೆ ನಾವು ಮಾತಾಡ್ತೀರಿ. ಲೋಕಲ್ ಅಲ್ವಾ? ಹಾಂ, ಅವ್ರು ಲೋಕಲ್ಲು. ನೋಡಿ ಅವ್ರು ಯಾವಾಗೂ ಅಭ್ಯಾಸ ಅದ ಅವ್ರು ಮಾತಾಡಿ. ಸ್ನೇಹಿತರೆ ಬರೀ ಕಾಡು ನೋಡ್ಕೊಳ್ಳಿ. ಕಾಡಿನ ಮಧ್ಯದೊಳಗೆ ಈ ಫಾಲ್ಸ್ ಹೋಗ್ತಾ ಇದೆ. ಹೆಂಗೆ ಆ ಭಾಷೆ ಹೋಗೋದಕ್ಕೋಸ್ಕರ ನಮಗೆ ಇಮಿಡಿಯೇಟ್ಲಿ ಇದು ನೈಸ್ ಬಂದುಬಿಡುತ್ತೆ. ಕಲ್ಲು ರನ್ನಾಗಿ ವಾಟರು ರನ್ನಾಗಿ ನೈಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇದು ಈ ಥರ ನೈಸ್ ಬಂದಿರೋದು. ನಾನು ಕೂಡ ಈಗ ಇಲ್ಲಿಗೆ ಬರೋಕೆ ಸ್ವಲ್ಪ ಭಯನೇ ಬಿದ್ದೆ, ಎಲ್ಲಿ ಜಾರಿ ಬಿದ್ದೋಗ್ತೀನೋ ಅಂತ ಹೇಳ್ಬಿಟ್ಟು. ಅಷ್ಟು ನೈಸಾಗಿದೆ ಕಲ್ಬಂಡೆಗಳು. ಕುಡಲಾಣಿ ದೊಡ್ಡ ಫಾಲ್ಸ್, ಕುಡಲಾಣಿ ದೊಡ್ಡ ಫಾಲ್ಸ್. ಸ್ನೇಹಿತರೆ ನೀವೇನ ಬಂದರೆ ಮೈ ಕೈ ನೋವೇನ ಇದ್ದರೆ ನೀವು ಅದು ಕೆಳಗೆ ನಿಂತ್ಕೊಂಡ್ರೆ ಆ ಮೈ ಕೈ ನೋವೆಲ್ಲ ಫುಲ್ಲಾಗಿ ಹೊಟ್ಟೋಗುತ್ತೆ. 1 ಅವರ್ ನೀವು ಸ್ಪೆಂಡ್ ಮಾಡಿದ್ರೆ ಈ ಟೈಮ್ನ ನಿಮ್ಮ ಮೈ ಕೈ ಫುಲ್ ಫ್ರೆಶ್ ಆಗೈತದೆ. ಮತ್ತು ನೀವು ಇನ್ನೂ ಒಂದು 6 ತಿಂಗಳು ಫುಲ್ ಫಿಟ್ನೆಸ್ ಆಗೈತೀರ. ಅಷ್ಟು ಜೋರಾಗಿ ಬೀಳುತ್ತೆ ವಾಟ್ರ್ ಮಾತ್ರ. ಇಲ್ಲಿ ಅಷ್ಟು ಫೋರ್ಸಾಗೂ ಬರ್ತಾ ಇದೆ ವಾಟ್ರ್ ಕೂಡ.
ಕೂಡಲಾಣಿ ದೊಡ್ಡಿ ಫಾಲ್ಸ್. ಸ್ನೇಹಿತರೆ ಚೆನ್ನಾಗಿದೆ ಸ್ನೇಹಿತರೆ, ಸಾಕಾಗಿದೆ ಫಾಲ್ಸ್ ಮಾತ್ರ. ಬಟ್ ಇನ್ನೂ ಸ್ವಲ್ಪ ಜೋರಾಗಿ ಬರೋ ಬಂದರೆ ಬಿಡ್ತಾರ ಬಿಡೋಲ್ಲ ಗೊತ್ತಿಲ್ಲ. ಸ್ವಲ್ಪ ಕಡಿಮೆ ಇರೋದ್ರಿಂದ ಚೆನ್ನಾಗಿದೆ ಪ್ಲೇಸು, ಆಡೋಕ್ಕೂ ಚೆನ್ನಾಗಿದೆ ಮತ್ತು ಸ್ವಲ್ಪ ಸ್ಪೆಂಡ್ ಮಾಡೋಕ್ಕೂ ಚೆನ್ನಾಗಿದೆ. ನೋಡಿ ಇಲ್ಲಿ ಕೂಡ ಆದಷ್ಟು ನಮ್ಮ ಜನ ನೋಡಿ ಸ್ನೇಹಿತರೆ, ನಾನು ಹೇಳಿದ್ನಲ್ವ ಇದನ್ನ ಮಾತ್ರ ಆದಷ್ಟು ಅವಾಯ್ಡ್ ಮಾಡಿ ಖಂಡಿತ. ಬರೋರು ಯಾರೇ ಬಂದರೂ ಕೂಡ ದಯವಿಟ್ಟು ಇಲ್ಲಿ ನೋಡಿ, ಪೇಪರ್ ಆಗಲಿ, ಗ್ಲಾಸ್ ಆಗಲಿ, ಬಾಟಲ್ ಆಗಲಿ, ಇದನ್ನೆಲ್ಲ ಅದು ಎಲ್ಲಿ ಹಾಕ್ಬೇಕು ಆ ಪ್ಲೇಸಲ್ಲಿ ಹಾಕೋದೇ ಒಳ್ಳೆಯದು. ದಯವಿಟ್ಟು ಅದು ನೀರನ್ನ ಗಲೀಜು ಮಾಡುತ್ತೆ ಮತ್ತು ನಮಗೆ ಪ್ರಾಬ್ಲಮ್. ಇದು ಕಾಡಲ್ಲಿ ಸ್ವಲ್ಪ ಬೆಂಕಿ ಹಂಚ್ಕೊಂಡ್ರೆ ಇದು ಇನ್ನೂ ಫಾಸ್ಟಾಗಿ ಅರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನೀವೇನ ಈ ಫಾಲ್ಸ್ಗೆ ಬಂದರೆ ಆದಷ್ಟು ನೀವು ತಗೊಂಬಂದಿರೋ ವಸ್ತುಗಳನ್ನ ನಿಮ್ಮ ಪ್ಲೇಸಲ್ಲೇ, ಅದಕ್ಕಂತ ಒಂದು ಪ್ಲೇಸ್ ಇದೆ, ಆ ಪ್ಲೇಸಲ್ಲೇ ಯಾಕೆ ಅಂತ ಹೇಳ್ತಾ ನಾನು ಈ ಮಾಹಿತಿ ಕೊಡ್ತಾ ಇದ್ದೀನಿ ನಿಮಗೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ.